ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ನರೇಂದ್ರ ಮೋದಿಯ ಕೃಪೆಯಿಂದ ಜೀವವನ್ನು ಉಳಿಸಿಕೊಂಡಿರುವ ಬಹುತೇಕ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಮಾತ್ರ ಹುತ್ತವ ಬಡಿಯುವ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಇವರ ಆಟಗಳು ಈಗ ಎಲ್ಲಿಯವರೆಗೆ ಹೋಗಿದೆ ಎಂದರೆ ಇದಿಷ್ಟು ಸಾಲದೆಂಬಂತೆ ಮೈತ್ರಿಯಲ್ಲೂ ಒಂದು ಸಣ್ಣ ಅಪಸ್ವರ ಎದ್ದು ಬಂದಿದೆ. ರಾಜ್ಯ ಕಾಂಗ್ರೆಸ್ಸನ್ನು ಮಟ್ಟ ಹಾಕಬೇಕು ಅಂತ ಅಂದುಕೊಂಡು ಅಥವಾ ಹೇಳಿಕೊಂಡು ಲೋಕಸಭೆ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಮತ್ತು JDS ವಿರುದ್ಧದ ಸಂಬಂಧದ ಕತೆ ಇದು. JDS ನಾಯಕರು ಇವತ್ತು ಬಿಜೆಪಿ ನಾಯಕರ ಸ್ಥಳೀಯ ವಿಚಾರದಲ್ಲಿ ಒಂದಿಷ್ಟು ಬೇಸರ ಎತ್ತಿ ಹೊರಹಾಕಿದ್ದಾರೆ. ಇಬ್ಬರ ಮಧ್ಯೆ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಆದಾಗ್ಯೂ ಅವರು ಮಂಡ್ಯ, ಹಾಸನ ಹಾಗೂ ಕೋಲಾರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಿಸಿದ್ದಾರೆ ಕುಮಾರಸ್ವಾಮಿ ಅವರು. JDS ಕೋರ್ ಕಮಿಟಿ ಸಭೆಯ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ನಾವೇನು 7-8 ಸೀಟು ಕೇಳಿಲ್ಲ, 2 ಸೀಟು ಪಡೆಯೋಕ್ಕೆ ಇಷ್ಟೊಂದು ಮೈತ್ರಿ ಮಾಡಿಕೊಂಡು ಕಷ್ಟಪಡಬೇಕಿತ್ತಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಹಾಸನ, ಮಂಡ್ಯದಲ್ಲಿ ನಾವು ನಿಂತರೆ ಏಕಾಂಗಿಯಾಗಿ ಗೆಲ್ತೀವಿ, ಆದರೆ ಉಳಿದೆಡೆಯಲ್ಲಿ ನಾವು ಹೊಂದಾಣಿಕೆ ಮಾಡೋಣ ಅಂದರೆ ಹೀಗಾಗ್ತಾ ಇದೆಯಲ್ಲ ಅನ್ನೋದು ಅವರ ಬೇಸರವಂತೆ. ಆದಾಗ್ಯೂ ಸೀಟು ಹಂಚಿಕೆಯಲ್ಲಿ ಯಾವುದೂ ಗೊಂದಲವಿಲ್ಲ, ಮೈತ್ರಿಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಬರುವ ಪ್ರಶ್ನೆಯೂ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಮೈತ್ರಿಯಿಂದ ನಮಗೆ ಲಾಭ ಇಲ್ಲ, JDS ಮತ 3-4% ಸ್ವಿಂಗ್ ಆದರೆ 18 ಕ್ಷೇತ್ರ ಬಿಜೆಪಿ ಗೆಲ್ಲತ್ತೆ, ಆದರೆ ಬಿಜೆಪಿಗರು ನಮ್ಮನ್ನು ಗೌರವಯುತವಾಗಿ ನಡೆಸ್ಕೊಳ್ತಿಲ್ಲ ಅಂತ ಕೆಲ JDS ನಾಯಕರು ದೂರಿದ್ದಾರಂತೆ. ಈ ಬಗ್ಗೆ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಕುಮಾರಸ್ವಾಮಿ ಆಶ್ವಾಸನೆ ಕೊಟ್ಟಿರುವ ವರದಿ. GT ದೇವೇಗೌಡರು ಮಾತನಾಡಿ, ಚಿಕ್ಕಬಳ್ಳಾಪುರನ ನಾವು ಕೇಳಿಲ್ಲ, ನಾವು ಕೇಳಿರೋದು 3-4 ಕ್ಷೇತ್ರ, ನಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿಗರು ನಮಗೆ ವೋಟ್ ಹಾಕ್ತಾರೆ, ಬಿಜೆಪಿ ಕ್ಷೇತ್ರಗಳಲ್ಲಿ ನಾವು ಅದೇ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದೇವೆ ಅಂತಂದರೆ, ಪುಟ್ಟರಾಜು ಮಾತ್ರ ಮಂಡ್ಯದಲ್ಲಿ ಇಲ್ಲ ಕುಮಾರಸ್ವಾಮಿ ಇಲ್ಲ ನಿಖಿಲ್, ಇಬ್ಬರಲ್ಲಿ ಒಬ್ಬರು ಸ್ಪರ್ಧಿಸಬೇಕು ಎಂಬುದೇ ನಮ್ಮ ಒತ್ತಾಯ ಅಂತ ಮಗದೊಮ್ಮೆ ಘೋಷಿಸಿದ್ದಾರೆ. ಇದೇ 25ಕ್ಕೆ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಮಂಡ್ಯದಲ್ಲಿ ಯಾರು ಎಂಬುದನ್ನು ಪ್ರಕಟ ಮಾಡ್ಕೋತಾರೆ. ಕಾರಣ ಅವ್ರದ್ದೇನೋ ಒಂದು ಆರೋಗ್ಯದ ಸಮಸ್ಯೆ ವಿಚಾರದಲ್ಲಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಕೊಡಬಾರದು ಎಂಬುದು ಬಿಜೆಪಿ ನಾಯಕರ ಅಸಮಾಧಾನ, ಆಕ್ಷೇಪ ಮುಂದುವರೆದಿದೆ. ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಮ ಕೆಲವರು ಪ್ರಮುಖರು ಒಂದು ಮಾತು ಹೇಳಿದ್ರು, ಇವತ್ತು JDS ಬಿಜೆಪಿಯ ಹೊಂದಾಣಿಕೆ, JDSಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. 18 ಲೋಕಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ನಮಗೆ ಗೌರವಯುತವಾದ ರೀತಿಯಲ್ಲಿ ಚುನಾವಣೆಯನ್ನು ಯಾಕೆಂದ್ರೆ ನಮ್ಮನ್ನ ಕಡೆಗಣಿಸಿದರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನ ಬಿಜೆಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟ್ ಆಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ. ಚಿಕ್ಕಬಳ್ಳಾಪುರ ನಾವು ಕೇಳಿಲ್ಲ, ನಾವು ಆವತ್ತಿಂದನೂ ಹೇಳಿದ್ದೀವಿ, ನಮಗೆ 3 ಕ್ಷೇತ್ರ ಅಥವಾ 4 ಕ್ಷೇತ್ರ ಅಷ್ಟೇ ಕೇಳಿರ್ತಕ್ಕಂಥದ್ದು. ನಾವು 8 ಕೋಟಿ 10 ಕೋಟಿ ಅಂತಕ್ಕಂಥ ಮನವಿಯನ್ನೇ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 2 ಲಕ್ಷ 3 ಲಕ್ಷ ಮತತಕ್ಕಂಥ ಕ್ಷೇತ್ರಗಳು ಕೂಡ ಇದ್ದಾವೆ. ಆ ಮತಗಳನ್ನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕ್ಸ್ತಕ್ಕಂಥದ್ದು. ನಮಗ್ ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತಗಳು ಇದ್ದಾವೆ. ಅವರು ಕೂಡ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸುವ ಮೂಲಕ ಈ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು. ನರೇಂದ್ರ ಮೋದಿಯವರು 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಮ್ಮ ಪಕ್ಷ ಕೆಲಸವನ್ನ ಮಾಡ್ತಾ ಇದೆ. ನಾವಾಗಲೇ ಸರ್ವಾನುಮತದಿಂದ ನನ್ನ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರು ಸೇರಿ ಕುಮಾರಣ್ಣ ಅವರು ಇಲ್ಲ ನಿಖಿಲ್ ಅಣ್ಣವ್ರು ಬರಬೇಕು ಅಂತೇಳಿ ತೀರ್ಮಾನ ಮಾಡಾಗಿದೆ. ಕುಮಾರಣ್ಣ ಅವರು ನಾವು 25ನೇ ತಾರೀಕು ಎಲ್ಲವನ್ನ ತಿಳ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಂತೆ ಎಲ್ಲ ಸುಲಲಿತವಾಗಿ ಆಗುತ್ತೆ. ಎಲ್ಲ ಟ್ರ್ಯಾಕ್ ಅಲ್ಲಿ ಇದೆ, ಕರೆಕ್ಟ್ ಆಗಿ ಹೋಗ್ತಿದೆ ಅನ್ಬೇಕಾದ್ರೆ ಈ ರೀತಿಯ ಅಸಮಾಧಾನ ಅಥವಾ ಹೇಳಿಕೆಗಳೇನು? ಇಲ್ಲಿ ಒಂದು ಸಮಸ್ಯೆ ಇದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ಆಸೆ ಮತ್ತು ನಿರೀಕ್ಷೆ ಮತ್ತು ಭರವಸೆ ಇರುವ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ. ಆದರೆ ಕರ್ನಾಟಕದ ಒಳಗೆ ಇರುವ ಬಿಜೆಪಿಯೂ ಹೌದು, ಈಗ JDS ಅದಕ್ಕೆ ಬಂದು ಸೇರಿಕೊಂಡಿದೆ. ಅದರ ಒಳಗಡೆ ಇರುವ ಆಂತರಿಕ ಕಲಹವನ್ನು
ಮತ್ತು ಅಲ್ಲಿಯ ನಾಯಕರ ಮೇಲಾಟಗಳನ್ನು ಇಲ್ಲಿಯ BJP ನಾಯಕರು ಕೆಲವರುಗಳು ಅವರವರ ಗುಂಪುಗಳ ಜೊತೆ ಆಡುತ್ತಿರುವಂಥ ಕಬಡ್ಡಿ ಮತ್ತು ಖೋ ಆಟವನ್ನು ನಿಯಂತ್ರಿಸುವ ವಿಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಿಂದಲೇ BJP ಹೈಕಮಾಂಡ್ ವಿಫಲವಾಗಿದೆ. ಅಲ್ಲಿಂದನೇ ಆಗ್ತಾ ಬಂದಿದೆ. ಇದು ಇವತ್ತಿಂದ ಅಲ್ಲ. ಇದು ನಂತರ ಅದು ವಿವಿಧ ರೂಪಗಳನ್ನು ಬೇರೆ ಬೇರೆ ಕಾರಣಗಳಿಗೆ ಪಡ್ಕೊಂಡಿರಬಹುದು. ಈಗ ಪ್ರಶ್ನೆ ಇರುವುದು JDSನ ಪ್ರಶ್ನೆ. ಮೈತ್ರಿ ಬೇಕು ಅಂತ BJPಯವರು ಮಾಡಿಕೊಂಡ ಮೇಲೆ, ಅವ್ರಿಗೆ ಬೇಕಿತ್ತೋ ಬೇಡವೋ ಹೈಕಮಾಂಡ್ ಒಪ್ಕೊಂಡ ಮೇಲೆ ಅದಕ್ಕೆ ಸರಿಯಾದಂತಹ ಕೆಲಸಗಳನ್ನು ಅವ್ರು ಮಾಡ್ಕೋಬೇಕು. ಯಾಕಂದರೆ ಎಲ್ಲರಿಗೂ ಉದ್ದೇಶ ಒಂದೇ, ಇವರು ಹೇಳೋದು ನರೇಂದ್ರ ಮೋದಿ ಗೆಲ್ಲಬೇಕು, ನರೇಂದ್ರ ಮೋದಿ ಗೆಲ್ಲಬೇಕು ಅಂತ. ನನ್ನ ಮಗನಿಗೆ 99 ಮಾರ್ಕ್ಸು ಬರಬೇಕು ಅಂದ್ಬಿಡೋದು. ನೀವು ಮಗನನ್ನು 3 ಹೊತ್ತು ಫಿಲಮ್ ಥಿಯೇಟ್ರಲ್ಲಿ ಕೂರಿಸ್ಬಿಟ್ರೆ ಬರೋದೆಲ್ಲಿಂದ ಬಂತು ಮಗನಿಗೆ 99? ಸಿನಿಮಾ ಕತೆ ಬರಿಬೇಕಷ್ಟೇ. ಅಷ್ಟೇ. ಭಾಳ ಒಳ್ಳೆ ಪಾಯಿಂಟ್ ರೀ, ಕರೆಕ್ಟಾಗಿ ಹೇಳ್ಬಿಟ್ರಿ. ನೀವು ಫಿಲಮ್ ಕವರ್ ಮಾಡ್ತೀರಾ ಅಲ್ವಾ? ವೆರಿ ಗುಡ್. ಓಕೆ, ಎಲ್ಲಿಂದ ಬರಬೇಕಾ ಮಾರ್ಕ್ಸ್ ಅವನಿಗೆ? 3 ಹೊತ್ತು ಅವನನ್ನು ಕರ್ಕೊಂಡೋಗ್ಬಿಟ್ಟು ನೀವು ಅಲ್ಲಿ ಕೂರಿಸ್ಕೊಂಡ್ರೆ ಅವ್ನಿಗೆ 99 ಎಲ್ಲಿ ಬರಬೇಕು? ಹಾಗೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇಲ್ಲಿ ಬಡಿದಾಡಿಕೊಳ್ಳಬೇಕು, ಕಾಲು ಎಳೆಯಬೇಕು, ಸಾಕಾದರೆ ಒಬ್ಬನನ್ನು ಇನ್ನೊಬ್ಬನು ಕತ್ತರಿಸಿ ಬಿಡಬೇಕು. ಬರೀ ಇದೇ ಆಟ ಆಗೋಗಿದೆ ಇವ್ರಿಗೆ. ಅದಕ್ಕೆ ತಮ್ಮ ಉತ್ತರಗಳನ್ನು ಕಂಡು ಹಿಡ್ಕೋಬೇಕು. ದೆರ್ ಇಸ್ ಎ ಕಾಮನ್ ಸೆನ್ಸ್ ಶುಡ್ ಟೆಲ್ ಲೋಕಲ್ BJP ಲೀಡರ್ಶಿಪ್. ನನಗೆ ಹೈಕಮಾಂಡ್ ಕತೆ ಗೊತ್ತಿಲ್ಲ, ಅಲ್ಲಿ ಯಾರು ಏನು ತೀರ್ಮಾನ ಮಾಡಿದ್ದಾರೋ, ಯಾರು ಯಾವುದು ಈ ಮೈತ್ರಿಯನ್ನು ನಿಭಾಯಿಸ್ತಾ ಇದ್ದಾರೋ ನನಗೆ ಅರಿವಿಲ್ಲ. ಕಾಮನ್ ಸೆನ್ಸ್ ಒಂದು ಹೇಳಬೇಕು. ಇನ್ ಮೆನಿ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲ. ಅಲ್ಲಿ JDS ಗೆಲ್ಲತ್ತೋ ಸೋಲತ್ತೋ ಅವ್ರ ಶಕ್ತಿ ಎಷ್ಟಿದೆಯೋ ಬಿಟ್ಟಿದೆಯೋ, ಬಟ್ ಅವರಿಗಿರುವ ಶಕ್ತಿಯೇ ಸಾಕು ನಿಮ್ಮ ಅಭ್ಯರ್ಥಿಗಳ ಕೆಲವು ಹಣೆ ಬರಹಗಳನ್ನು ಕೆಲವೊಮ್ಮೆ ಕೆಲವು ಚುನಾವಣೆಗಳಲ್ಲಿ ಬದಲಾಯಿಸೋಕ್ಕೆ. ಎಲ್ಲ ಚುನಾವಣೆಯೂ ಒಂದೇ ಥರ ನಡೆಯಲ್ಲ. ಒಂದೇ ಥರ ನಡೆಯತ್ತಿಂತ ಪರಿಭಾವಿಸಬಾರ್ದು ಯಾರೂ. ಅದು ಬೇರೆ. ಯಾಕಂದರೆ ಭಾಳ ಜನ ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ಬಾರಿ JDS ಕಾಂಗ್ರೆಸ್ಸು ಒಂದಾಗಿದ್ದಾಗಲೇ ನಾವು 25 ಗೆದ್ದಿಲ್ವಾ ಅಂತ. ಹಾಗಿದ್ದಾಗ ನೀವು ಮೈತ್ರಿಗೆ ಹೋಗಲೇಬೇಕಾಗಿರಲಿಲ್ಲ ನನ್ನ ಪ್ರಕಾರ. ಮೈತ್ರಿ ಮಾಡಿಕೊಂಡ ಮೇಲೆ ಅದರ ಧರ್ಮಗಳನ್ನು ಪಾಲನೆ ಮಾಡಬೇಕಾಗದ್ದು ಸ್ಥಳೀಯ ನಾಯಕರುಗಳ ಕರ್ತವ್ಯ ಮತ್ತು ಜವಾಬ್ದಾರಿ. ಯಾವುದೇ ಪಕ್ಷ ಇದ್ರು ಸರಿ. ಈ ಪರಿಸ್ಥಿತಿ ಅಂತ JDS ಅವರಿಗೆ ಎಕ್ಸ್ಪೆಕ್ಟ್ ಇರಲ್ವಾ ಸರ್? ಗೊತ್ತಿಲ್ಲ ಅವ್ರಿಗೆ ಏನಿತ್ತೋ ಬಿಡ್ತೋ, ನನಗೆ ಗೊತ್ತಿಲ್ಲ ಅದು. ಬಟ್ ದಾಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಬೈ ದೆಮ್. ಅವರ ಅನುಕೂಲಕ್ಕೆ ಬೇಕು ಅಂದರೆ ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಥರ ಆದರೆ, ನಾನು ಹೇಳಿದ್ನಲ್ಲ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಬಡ್ದಾಡ್ಕೊಂಡು ರಕ್ತ ಕಾರ್ಕತ್ತಾರೆ ಈ ಕಡೆ BJPನಲ್ಲಿ, ಒಳಗಡೆನಲ್ಲೂ ಹೌದು, ಈ ಇಬ್ಬರ ಜೊತೆನಲ್ಲೂ ಹೌದಾಗ್ಬಿಟ್ಟಿದೆ ಈಗ. ದಿಸ್ ಈಸ್ ಎ ಕಾಲ್ ದೇ ಹ್ಯಾವ್ ಟು ಟೇಕ್. ಫಾರ್ ಎಕ್ಸಾಂಪಲ್, ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ BJP ನಾಯಕರ ಅಸಮಾಧಾನ. ನನಗೆ ಅರ್ಥನೇ ಆಗಲ್ಲ ಇದೆಲ್ಲ. ಈಗ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ಅಂತಂದರೆ ಅಲ್ಲಿ ಯಾರು ಗೆಲ್ತಾರೆ ಅನ್ನೋಕ್ಕೆ ನೀವು ಇಂಟರ್ನಲಿ ಸಲಹೆ ರೂಪದಲ್ಲಿ ಮಾತಾಡಬಹುದೇ ಹೊರತು ಬಹಿರಂಗವಾದ ಅಸಮಾಧಾನ ಅವ್ರು ಗೆಲ್ಲಲ್ಲ, ಅವ್ರು ಬೇಡ, ಬೇರೆಯವ್ರ ಕ್ಯಾಂಡಿಡೇಟ್ ಹಾಕಲ್ಲ. ಬೇರೆ ಕ್ಯಾಂಡಿಡೇಟ್ ನೀವು ತೀರ್ಮಾನ ಮಾಡಿದ್ರೆ ಅವ್ರು ಯಾಕೆ ಬೇಕಾಗಿತ್ತು ಅವಾಗ? ಈಗ JDSನವ್ರು ನಾಳೆ ಬೆಳಗ್ಗೆ ಒಂದು ಕಾಗದ ಬರೆಯೋದು ಸುಮ್ಮನೆ ಕೂತ್ಕೊಂಡು ಯಾವುದೋ ಒಂದು ಕ್ಷೇತ್ರದಲ್ಲಿ. ಹಾವೇರಿನಲ್ಲಿ ಬಸವರಾಜ ಬೊಮ್ಮಾಯಿ ಕೊಡಬಾರ್ದು, ಅಲ್ಲಿ ಸೋಲೋ ಚಾನ್ಸಸ್ ಇದೆ. ಮೋಸ್ಟ್ಲಿ ನಮ್ಗೆ ರಿಪೋರ್ಟ್ ಇದೆ, ವರದಿ ಇದೆ, ನಮ್ಮ ಹತ್ರ ಸರ್ವೆ ಪ್ರಕಾರ ಹಂಗೆ ಹೇಳ್ತಾ ಇದೆ. ಅಲ್ಲಿ ಕೊಡಬಾರ್ದಾಗಿತ್ತು. ನೀವು ಇವ್ರಿಗೆ ಕೊಡಬೇಕು ಆ ಕ್ಯಾಂಡಿಡೇಟ್ ಅಂದರೆ ಒಪ್ಕೋತಾರ ಯಾರು? ಇಲ್ಲ, ಅವರು ಸರ್ವೆ ಮಾಡ್ಕೊಂಡಿದ್ದೀನಿ ಅಂತ ಅವರು ಹೇಳ್ತಾರೆ, ನಮ್ಮ ಇಷ್ಟ, ನಮ್ಮ ಕ್ಯಾಂಡಿಡೇಟ್ ನಾವು ಹಾಕತ್ತೀವಿ ಅಂತ. ಹಾಗೆ ಇಲ್ಲೂ ಅಷ್ಟೇ, ದೇರ್ ಕುಡ್ ಬಿ ಸಜೆಷನ್ಸ್ ಆ್ಯಂಡ್ ಆಲ್. ಇದನ್ನು ಇವರು ಹ್ಯಾಂಡ್ಲ್ ಮಾಡ್ಕೋಬೇಕಾದ್ದು ಅವ್ರ ವಿಚಾರ, ಅದು ಅವ್ರಿಗೆ ಬಿಟ್ಟಿತ್ತು. ಓಕೆ, ಸೊ ಜನದ ಪಾಠಕ್ಕೆ ಬರಬೇಕು ನಾವು. ಜನ ಎರಡು ರೀತಿಯಲ್ಲಿ ಇದನ್ನು ನೋಡ್ತಾ ಇರ್ತಾರೆ. ಒಂದು, ಆಬ್ವಿಯಸ್ಲಿ ನರೇಂದ್ರ ಮೋದಿ ಹೆಸರಲ್ಲಿ ಇವ್ರು ಚುನಾವಣೆಗೆ ಹೋಗ್ತಿರೋದ್ರಿಂದ ಮೋದಿ ಹೆಸರು ಜನ ನೋಡ್ತಿರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು, ಐ ವೋಂಟ್ ಡಿನೈ ಇಟ್. ಆದರೆ ಇನ್ನೊಂದು ಕಡೆ ಮೋಸ್ಟ್ ಲಾಯಲ್ ವೋಟರ್ಸ್ ಅಂತ ಕೆಲವು ಕ್ಷೇತ್ರಗಳಲ್ಲಿ ಆಯಾ ಪಕ್ಷಗಳಿಗೆ ಏನಿರುತ್ತವೆ, ಅವರು ವಿಪರೀತವಾಗಿ ಬೇಸರವಾದಾಗ ಅವುಗಳು ಟರ್ನ್ ಆಗೋ ಚಾನ್ಸಸ್ಸು ಇರುತ್ತೆ. ಹಂಗೇನಿಲ್ಲ ಅದು. ಹಾಗಾಗಿ ಇದು ಅವ್ರಿಗೆ ಬಿಟ್ಟಿದ್ದು. ಆರಂಭಿಕ ಗೋಜಲ್ ಇರಬಹುದೇನೋ, ಇದು ಅದು ಸರಿಪಡಿಸ್ಕೋತಾರಲ್ವ, ಅದು ಅವ್ರಿಗೆ ಬಿಟ್ಟಿರೋದು. ನಾವೇ ಯಾಕೆ? ಒಳ್ಳೆ ಕತೆ ಆಯ್ತಲ್ಲ, ನಾವೇನು ಕ್ರಿಯೇಟರ್ಸ್ ಆಫ್ ದಿಸ್ ಮೈತ್ರಿನೇ ವಿಟ್ನೆಸ್ ಆಗಿ ಸೈನ್ ಹಾಕಿದೀವಿ ಲೆಫ್ಟಲ್ಲಿ ಅನ್ನಕ್ಕೆ ನಮಗೇನು ಸಂಬಂಧ ಇಲ್ಲ, ಅವ್ರವ್ರಿಗೆ ಬಿಟ್ಟಿದ್ದದು. ಲೆಟ್ ದೆಮ್ ಡು. ಆದರೆ ಈ ಹುತ್ತ ಬಡಿಯೋ ವ್ಯವಹಾರ ಮಾತ್ರ ನಿಲ್ಲಿಸ್ಕೊಂಡ್ರೆ ಅವ್ರಿಗೆ ಒಳ್ಳೇದು, ಇಲ್ದಿರೋರು ಹಣೆ ಬರ. ಎಸ್, ಬಿಜೆಪಿ ನಾಯಕರ ವರ್ತನೆ ಬಗ್ಗೆ ಜೆಡಿಎಸ್ ನಾಯಕರ ದೂರು ಹಿನ್ನೆಲೆಯಲ್ಲಿ ಯಡಿಯೂರಪ್ಪಗೆ ದೇವೇಗೌಡರು ಕರೆ ಮಾಡಿ ಮಾತನಾಡಿದ್ದಾರೆ. ಯಾವುದೇ ಗೊಂದಲ ಆಗದಂತೆ ಬಿಜೆಪಿ ಕಾರ್ಯಕರ್ತರಿಗೆ ಸೂಚಿಸುವಂತೆ ಹೇಳಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಜೆಡಿಎಸ್ ಅಸಮಾಧಾನ ಯಾಕೆ ಅನ್ನೋದನ್ನ ನೋಡೋದಾದ್ರೆ ನೋಡಬೇಕಾ? ನೋಡೋಣ ಏನಂತೆ ರೀಸನು. ಬಳ್ಳಾರಿ ಮತ್ತು ಹಾವೇರಿನಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರನ್ನ ಬಿಜೆಪಿಗೆ ಸೇರಿಸ್ಕೊಂಡಿರೋದು ಅಂತ ಒಂದು ವರದಿ.
ಹಾಂ, ನನಗೂ ಈ ಸುದ್ದಿ ನೋಡಿದಾಗ ನನಗೂ ಇದು ಅರ್ಥವಾಗಲಿಲ್ಲ. ಸಿ, ಒನ್ಸ್ ಯು ಆರ್ ಇನ್ ಅಲಯನ್ಸ್ ವಿತ್ ಸಂಬಡಿ, ಆ ವರ್ಕರ್ಸ್ನ ನಿಮ್ಮ ಪಕ್ಷದೊಳಗೆ ಸೇರಿಸ್ಕೋತಾ ಇದ್ದೀರಿ ಅಂತಂದರೆ ಮೀನಿಂಗ್ ಏನದಕ್ಕೆ? ಫಾರ್ ಎಕ್ಸಾಂಪಲ್, ನಾಳೆ BJP ಶಿಂದೆ ಬಣದ ಶಿವಸೇನೆ ಕಾರ್ಯಕರ್ತರನ್ನು ಅಥವಾ NCP ಪವಾರ್ ಅಜಿತ್ ಪವಾರ್ ಬಣದ ಕಾರ್ಯಕರ್ತರನ್ನು ಓಕೆ, ಅಥವಾ ನಾಳೆ ಆಂಧ್ರ ಪ್ರದೇಶದಲ್ಲಿ TDP ಕಾರ್ಯಕರ್ತರನ್ನ BJPಗೆ ಸೇರಿಸಿದ್ರೆ ಏನಾಗತ್ತೆ ಅಲ್ಲಿ ಪ್ರತಿಕ್ರಿಯೆ? ಹೌದು, ಒಪ್ಪಲ್ಲ. ದಟ್ ವಿಲ್ ಬಿ ದ ಸೇಮ್ ಇಲ್ಲುವೆ. ಮೈತ್ರಿ ಈಗ ಚುನಾವಣೆಯಲ್ಲಿ ನಿಮಗೆ ಮೂಲ ಇರೋದು ಮತ್ತೆ ಮೋದಿ ಅಂತ ಅನ್ನೋದಾದ್ರೆ, ಈ ನಾಯಕರನ್ನ ಈ ಪಕ್ಷ ಆ ಪಕ್ಷದೊಳಗೆ ಸೇರಿಸೋದ್ರಿಂದ ಆಗೋ ಲಾಭ ಏನು ನಿಮಗೆ? ನಂಗೆ ಅರ್ಥ ಆಗಿಲ್ಲ ಇದು. ಮೈತ್ರಿ ಅಷ್ಟೇ, ಇದು ವಿಲೀನ ಅಲ್ವಲ್ಲ. ಸೇಮ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ JDS ಅಂಡ್ BJP ಆಲ್ಸೋ. BJP ಇವ್ರು ತಗೊಂಡ್ರು ಅದೇನೆ. ಇದರಿಂದ ಏನಾಗತ್ತೆ ಅಂತಂದರೆ, ದರ್ ಇಸ್ ಅ ಪಾಸಿಬಿಲಿಟಿ ಆಫ್ JDS ಥಿಂಕಿಂಗ್ ನಮ್ಮ ವರ್ಕರ್ಸ್ ಬೇಸೆ ಇರೋಡ್ ಆಗಿ ಕರಗಿ ಹೋಗುವ ಹಂತವನ್ನು ತಲುಪಿಸ್ಬಿಡ್ಬೋದು ಅನ್ನೋದು ಬರಬಹುದು. ಅದು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ನಾನು ಅದನ್ನು. ಓಕೆ, ಯಾಕಂದರೆ ಭಾಳ ಕ್ಷೇತ್ರಗಳಲ್ಲಿ ತನ್ನ ಪಕ್ಷದ ಅಭ್ಯರ್ಥಿಗಳಿಲ್ಲದಿದ್ದಾಗ ಆ ವರ್ಕರ್ಸನ್ನು ಹೋಲ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈಗ ಇವರು ಅಫಿಷಿಯಲಿನೇ ಸೇರಿಸ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಆ ಜಿಲ್ಲೆಗಳಲ್ಲಿ ಇರೋ ಬೇಸೂ ಇರಲ್ಲ. ಆಗ ಅದು ಕಳ್ಕೊಂಡ್ಬಿಡು. ಅದನ್ನು ಆಯಾಯ ಪಕ್ಷದ ಧುರೀಣರೇ ಯೋಚನೆ ಮಾಡ್ಕೋಬೇಕೀಗ. BJP ಅಭ್ಯರ್ಥಿ ಘೋಷಣೆಯನ್ನು JDS ಗಮನಕ್ಕೆ ತರದಿರುವುದು ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ಆಗಿತ್ತು, ಅದನ್ನು ಯಾಕೆ ಗಮನಕ್ಕೆ ತರ್ತಾರೋ ಬಿಡ್ತಾರೋ. ಕೋಲಾರ ಕ್ಷೇತ್ರದ ಬಗ್ಗೆ ಏನು ಹೇಳದಿರುವುದು. ನಾನು ಅನ್ಕಂಡೆ ಮೊನ್ನೆಯವರೆಲ್ಲ ಹೋಗಿದ್ದಾಗ ಅದೆಲ್ಲ ಮಾತಾಡ್ಕೊಂಬಂದಿರ್ತಾರೆ ಫೈನಲ್ ಅನ್ಕೊಂಡಿದ್ದೆ. ಅವ್ರು ಹೇಳಿದ ರೀತಿ ನೋಡಿ ಇನ್ನೂ ಮಾತಾಡ್ಕೊಂಬಂದಿಲ್ದೇ ಇದ್ರೆ ನನಗೆ ಆಶ್ಚರ್ಯ ಆಯಿತು. ಹಾಗಿದ್ರೆ ನೀವು ಮೈತ್ರಿ ಮಾಡ್ಕೊಳ್ಳೋವಾಗ ಏನು ಮಾತಾಡ್ಕೊಂಡು ಮೈತ್ರಿ ಮಾಡಿದ್ರಿ? 3 ಅಂತ ಮಾತಾಡಿದ್ರು. 3 ಅಂದರೆ ಯಾವುದು ಅಂತ ಮಾತಾಡಿದ್ರು. ಸುಮ್ಮನೆ ಅಡ್ಡಂ ಬಡ್ಡೆ ಹೋಗ ತಗಡೆ ಫಸ್ಟ್ ಲಾಟ್ರಿ ಟಿಕೆಟ್ ತಂದುಬಿಡೋಣ, ಆಮೇಲೆ ಬರುತ್ತೋ ಇಲ್ವೋ ಲಾಟ್ರಿ ನೋಡ್ಕೊಳ್ಳೋಣ ಅಂತ ಹೋಗಿ ತಗೊಂಬಂದ್ಬಿಟ್ರು. ಏನು ಕತೆ ಅದು ನಂಗೆ ಅರ್ಥ ಆಗಿಲ್ಲ. ಜಿಲ್ಲಾ ಮಟ್ಟದಲ್ಲಿ JDS BJP ಸಭೆ ಮಾಡೋದಿರುವುದು, ಅದನ್ನು ಆಯಾಯ ಅಭ್ಯರ್ಥಿಗಳು ಮಾಡ್ಕೋಬೋದು, ಪಕ್ಷದ ನಾಯಕರುಗಳ ಬೆಂಗಳೂರಲ್ಲಿ ಕೂತಿರೋರು ಮಾಡಿಸ್ಬೋದು. BJP JDS ಸಮನ್ವಯ ಸಮಿತಿ ಆಗದೇ ಇರುವಂಥದ್ದು. ಎಲ್ಲ ಕಡೆ ಸಮನ್ವಯ ಸಮಿತಿ ಕೆಲವು ಕಡೆ ಆಗಲೇಬೇಕು, ಕೆಲವು ಕಡೆ ಆಗದೇ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ದೀಸ್ ಆರ್ ದ ಥಿಂಗ್ಸ್ ವಿಚ್ ದೇರ್ ಆನ್ ಪಾರ್ಟೀಸ್ ವಿಲ್ ಹ್ಯಾವ್ ಟು ಮ್ಯಾನೇಜ್. ವಿಶ್ವಾಸಕ್ಕೆ ತರಬೇಕು ಅಂತಂದ್ರೆ ಎಲ್ಲವೂ ಸರಿ ಹೋಗ್ಬೇಕಲ್ಲ. ನಂಗೆ ಗೊತ್ತಿಲ್ಲ ಅಲ್ಟಿಮೇಟ್ಲಿ BJPಯ ಆಲೋಚನೆ ಈ ಮೈತ್ರಿಯ ವಿಚಾರದಲ್ಲಿ ಯಾವ ರೂಪದಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಐ ಡೋಂಟ್ ನೋ ನನಗೆ. ಹಾಗಾಗಿ ಹೇಗೆ ನಡ್ಕೋತಾರೆ ಲೋಕಲಿ ಲೀಡರ್ಶಿಪ್ಗಳು, ಐ ಹ್ಯಾವ್ ನೋ ಐಡಿಯಾ. ಮೋದಿನೇ ಬಂದು ಇದನ್ನು ಸರಿ ಮಾಡಿಕೊಡಬೇಕು ಅನ್ನೋದೇ ಆದರೆ ಆಗ ಲೋಕಲ್ ಲೀಡರ್ಶಿಪ್ಪು ಖಾಲಿ ಮಾಡ್ಕೊಂಡು ಜಾಗನ ಸುಮ್ಮನೆ ಒಂದು ಮೋದಿ ಫೋಟೋ ಹಾಕ್ಬಿಟ್ಟು ಬೆಳಿಗ್ಗೆ ಆಗ್ತಿದ್ದಂಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡ್ಕೊಳ್ಳೋದು ಒಳ್ಳೇದು. ಅವ್ರ ಜೊತೆ ಅವಶ್ಯಕತೆನೇ ಇರಲ್ಲ. ಹಾಂ, ನೀವು ಯಾರೂ ಅವಶ್ಯಕತೆ ಇಲ್ಲ. ಎಸ್, ಮುಂದಕ್ಕೆ ಹೋಗೋಣ ಅಲ್ವಾ? JDS ಜೊತೆ ಮೈತ್ರಿ ಆಗಿರುವ ಕಾರಣ ಮಂಡ್ಯ ಬದಲು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಸಲಹೆ ನೀಡಿದೆ ಅಂತ ತಿಳಿದು ಬಂದಿದೆ. ಆದರೆ JP ನಡ್ಡಾ ಭೇಟಿ ಬಳಿಕ ಸುಮಲತಾ ಅವರು ಮಾತನಾಡಿ, ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ, ನಿಶ್ಚಿಂತೆಯಿಂದ ಇರಿ, ಫೈನಲ್ ನಿರ್ಧಾರ ತಿಳಿಸ್ತೀವಿ ಅಂತ ನಡ್ಡಾ ಹೇಳಿದ್ದಾರೆ ಅಂತ ಹೇಳ್ಕೊಂಡ್ರು. ಇನ್ನು ಸಂಧಾನ ಮಾಡುವ ಪ್ರಯತ್ನವೂ ಕೂಡ ಆಗಿಲ್ಲ ಅಂತ ಹೇಳಿದ್ರು. ಜೊತೆಗೆ ಕಾರ್ಯಕರ್ತನ ಬಿಟ್ಟು ಯಾವುದೇ ನಿರ್ಧಾರ ತೀರ್ಮಾನ ಏನು ಮಾಡಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಊಹಾಪೋಹ, ಈಗ ಹೈಕಮಾಂಡ್ ನಿರ್ಧಾರ ನೋಡಿಕೊಂಡು ನಾಳೆ ಮಂಡ್ಯಕ್ಕೆ ಹೋಗಿ ಬೆಂಬಲಿಗರೊಂದಿಗೆ ಮಾತನಾಡ್ತೀನಿ ಅಂತ ದೆಹಲಿಯಲ್ಲಿ ಸುಮಲತಾ ಹೇಳಿದ್ರು. ಈ ಮಧ್ಯೆ ಇಂದು ಸಂಜೆ ಮೋದಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಿತು. ಕರ್ನಾಟಕದ 5 ಕ್ಷೇತ್ರ ಸೇರಿದಂತೆ ದೇಶಾದ್ಯಂತ ಬಾಕಿ ಇರುವ ಕ್ಷೇತ್ರಗಳಿಗೆ ಬಿಜೆಪಿ ಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಪಟ್ಟಿಯಲ್ಲಿ ಮಂಡ್ಯ ಯಾರಿಗೆ ಅನ್ನೋದು ಪ್ರಕಟ ಆಗುವ ನಿರೀಕ್ಷೆ. ಇನ್ನು ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೀಟಿಂಗ್ ಆಗತ್ತೆ, ಅದಾದ್ಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದ್ಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಭರವಸೆ ಹಾಗೂ ಒಳ್ಳೆಯ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನ ನೋಡ್ತಾ ಇದ್ದೀನಿ, ಟ್ರೆಂಡ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಚಿಕ್ಕಬಳ್ಳಾಪುರಕ್ಕೆ ಅವರು ಸ್ಪರ್ಧೆ ಊಹಾಪೋಹ ಎಲ್ಲ ಕಡೆನೂ ಬರುತ್ತೆ ಈ ಥರದ್ದು ಬಂದಾಗ. ಬಟ್ ನೇರವಾಗಿ ಅವ್ರದ್ದು ಚಿಕ್ಕಬಳ್ಳಾಪುರದ್ದು ಸಂಬಂಧ ಏನಾಗುತ್ತೆ ಆಸ್ ಎ ಕಾಂಟೆಸ್ಟೆಂಟ್ ನನಗಿನ್ನೂ ಐಡಿಯಾ ಇಲ್ಲ. ಅದು ಒಬ್ಬ ಪತ್ರಕರ್ತನಾಗಿ ನಾನು ವ್ಯೂ ಮಾಡೋದಾದರೆ ನನಗೆ ಅವ್ರಿಗೂ ಚಿಕ್ಕಬಳ್ಳಾಪುರದ ಕ್ಷೇತ್ರ ಸಂಬಂಧ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಂಡ್ಯ ವಾಸ್ ಕರೆಕ್ಟ್ ಬಿಕಾಸ್ ಅದನ್ನ ಸಹಜವಾಗಿದ್ದಂತಹ ಇದು. ಇನ್ನು ಹೀಗೆ ಬಂದರೆ ಅವ್ರು ಕೇಳಿರೋದು 3-4, ನಾನು 2ಕ್ಕೋಸ್ಕರ ಬರಬೇಕಿತ್ತ ಅಂತಂದರೆ ಅದರಲ್ಲಿ ಮಂಡ್ಯನೂ ಇಲ್ಲ, ಬರೀ ಅದು ಹಾಸನ ಒಂದೇ ಕೋಲಾರ ಒಂದೇ ಅಂತಾದರೆ
ಆಗ JDS ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ, ಮೈತ್ರಿಯ ನನಗೆ ಪರಿಸ್ಥಿತಿ ಗೊತ್ತಿಲ್ಲ. ನನಗೆ ಅವ್ರು ಅಲ್ಟಿಮೇಟ್ಲಿ ಏನು ತೀರ್ಮಾನ ತಗೋತಾರೆ ಈ ವಿಚಾರಗಳಲ್ಲಿ ಅನ್ನೋದು ಅವರಿಗೆ ಬಿಟ್ಟದ್ದು, ನಮಗಲ್ಲ. ಅಲ್ಲ, ಇದು ಬಿಜೆಪಿಯಲ್ಲಿ ಕ್ಲಾರಿಟಿ ಇಲ್ವೋ ಅಥವಾ ಇನ್ನೂ ಕೂಡ ಸುಮಲತಾ ಅವರು ಕ್ಲಾರಿಟಿ ಸಿಕ್ಕಿಲ್ವೋ, ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನನಗೆ ಅರ್ಥ ಆಗ್ತಿಲ್ಲ ಅವ್ರಿಗೆ, ಮೇಡಮ್ಗೆ ಅವ್ರ ಹೈಕಮಾಂಡ್ ಏನು ಹೇಳ್ತಿದ್ದಾರೋ, ಅವ್ರ ಹೈಕಮಾಂಡ್ ಏನು ಚಿಂತನೆ ಮಾಡ್ತಿದೆಯೋ, ಐ ಹ್ಯಾವ್ ನೋ ಐಡಿಯಾ. ನನಗೆ ಗೊತ್ತಿಲ್ಲ. ಈಗಾಗಲೇ ಮಂಡ್ಯ ಅಭ್ಯರ್ಥಿ ಡಿಕ್ಲೇರ್ ಆಗೋಗಿದ್ದಿದ್ರೆ BJP JDS ಇಂದ ಈ ಕ್ವಶನ್ ಬರ್ತಿರ್ಲಿಲ್ಲ. ಆಗ ಅಫಿಷಿಯಲಿ ಆಗಿಲ್ಲ, ಬಟ್ ಅವರು ಮಾಡಿಲ್ಲ, ಇನ್ನು ಅವ್ರ ಕ್ಯಾಂಡಿಡೇಟ್ ಮಾಡ್ಕೊಂಡಿಲ್ಲ ಅವರು ಟೆಕ್ನಿಕಲಿ. ಹಾಗಾಗಿ BJP ಏನು ಲೆಕ್ಕಾಚಾರ ಹಾಕ್ತಿದೆಯೋ, 3 ಕ್ಷೇತ್ರ ಅಂದರೆ ಅದು ಮಂಡ್ಯ, ಕೋಲಾರ, ಹಾಸನ ಅಂತ ಲೆಕ್ಕ ಹಾಕ್ತಿದೆಯೋ, ಅಥವಾ ಮಂಜುನಾಥ್ ಅವ್ರು BJP ಇಂದ ಸ್ಪರ್ಧಿಸಿದ್ರು ಅದು ನಿಮ್ಮವರೇ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರ ಅಕೌಂಟಿಗೆ ಅದನ್ನು ತೋರ್ಸಕ್ಕೆ ಹೋಗ್ತಿದ್ದಾರೋ, ನೋ ಐಡಿಯಾ, ನಂಗೆ ಗೊತ್ತಿಲ್ಲ. ಹಾಗಾಗಿ ಅದು ಅವರ ಈ ನಿರ್ಧಾರ ಮಾಡಿದಾಗಲೇ ನಾವು ನಮ್ಮ ಕಾಮೆಂಟ್ರಿನ ತರ್ಬೋದು ಒಳಕ್ಕೆ. ಈ ಮಧ್ಯೆ, ಈ ಎಲ್ಲ ಗೋಜಲುಗಳ ಮಧ್ಯೆ ಕಲಬುರಗಿ ಬಳಿಕ ಪ್ರಧಾನಮಂತ್ರಿ ಇವತ್ತು ಶಿವಮೊಗ್ಗಗೆ ಬಂದರು. ಶಿವಮೊಗ್ಗದಲ್ಲಿ ಅತ್ಯಂತ ಬೃಹತ್ ಸಮಾವೇಶದಲ್ಲಿ ಭಾಗಿಯಾದರು. ಸುಮಾರು 2:15 ಬಂದವರೇ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಸಹಜವಾಗಿ ಏರ್ಪೋರ್ಟ್ಗೆ ಬರಬೇಕು, ಇದೆಲ್ಲಿಂದ ಬರ್ತಾರೆ. ಅಲ್ಲಿಂದ ಸುಮಾರು 14 ಕಿಲೋಮೀಟರ್ ದೂರದ ಶಿವಮೊಗ್ಗ ನಗರದಲ್ಲಿರುವ ಅಲ್ಲಮಪ್ರಭು ಫ್ರೀಡಮ್ ಪಾರ್ಕ್ಗೆ ರಸ್ತೆ ಮಾರ್ಗವಾಗಿ ಆಗಮಿಸಿದ್ರು. ಬೃಹತ್ ಸಮಾವೇಶದ ಮಧ್ಯೆ ತೆರೆದ ವಾಹನದಲ್ಲಿ ಒಂದು ರೋಡ್ ಶೋ ಕೂಡ ಮಾಡಿದ್ರು. ವೇದಿಕೆಗೆ ಆಗಮಿಸಿದಾಗ ಪ್ರಧಾನಮಂತ್ರಿ ಮೋದಿಯವರು ಮೋದಿ ಮೋದಿ ಅಂತ ಜೈಕಾರ ಎಂದಿನಂತೆ ಕೂಗ್ ಬಂತು. ಮೈಸೂರು ಪೇಟ ತೊಡಸಿದ್ರು. ಪೇಟ ತೊಡಸಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ BJP ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಂಜುನಾಥ್ ಅವರು. ಅಂದರೆ ದೇ ಫಾರ್ಮಲಿ ಅವ್ರನ್ನ ಒಂಥರ ಪಕ್ಷದ ಒಳಕ್ಕೆ ಎಳೆದಂಗೆ ಅದನ್ನು ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೂಡ ತಂದಿಟ್ಟರು. ದಟ್ಸ್ ಓಕೆ. ನಂತರ ಶಾಲು ಹೊತ್ಸಿದ್ರು, ಏನೋ ಒಂದು ಸ್ಮರಣಿಕೆ ಎಲ್ಲ ಕೊಟ್ಟರು. ಭಾಷಣದಲ್ಲಿ ಮೋದಿಯವರು ಸಿಗಂದೂರು ಚೌಡೇಶ್ವರಿಯನ್ನು ಸ್ಮರಿಸ್ಕೊಂಡು ಪ್ರಾರಂಭ ಮಾಡಿಕೊಂಡು ಕುವೆಂಪುನುವೆ ಸ್ಮರಿಸಿದ್ರು. ಮುಂಬೈನಲ್ಲಿ ನಡೆದ ಇಂಡಿ ಕೂಟದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಟೀಕಿಸಿದ್ದ ಶಕ್ತಿ ಪದವನ್ನು ಮೋದಿ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ರು. ಅವರು ಹೇಳಿದರು, ಹಿಂದೂ ಧರ್ಮದಲ್ಲಿ ಶಕ್ತಿ ಅಂತೊಂದಿದೆ, ರಾಜ ಇರ್ತಾನೆ, ರಾಜನ ಆತ್ಮ ಶಕ್ತಿ ಎಲ್ಲಿರುತ್ತೆ ಅಂದರೆ EVM ಅಲ್ಲಿರುತ್ತೆ, EDಲಿರುತ್ತೆ, ITಲಿರುತ್ತೆ, CBIಲಿರುತ್ತೆ ಅಂತೆಲ್ಲ ಹೇಳಿದರು. ಆದರೆ ಕಾಂಗ್ರೆಸ್ ಸಂಸದ ಸುರೇಶ್ ಅವರ ದೇಶ ವಿಭಜನೆ ಹೇಳಿಕೆಯನ್ನು ಕೂಡ ಅವರು ಪ್ರಸ್ತಾಪ ಮಾಡಿಕೊಂಡ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಘೋಷಣೆ ಆಗಿದ್ದನ್ನು ಕೂಡ ಬಿಡಲಿಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಅಂತನ್ನೋರು ಲೂಟಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ತರಹೇವಾರಿ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಇಲ್ಲಿ ವೇಟಿಂಗ್ CM, ಕಾಯುತ್ತಿರುವ CM, ಫ್ಯೂಚರ್ CM, ಭವಿಷ್ಯದ ಮುಖ್ಯಮಂತ್ರಿ, ಸೂಪರ್ CM, ಸೂಪರ್ CM, ಶ್ಯಾಡೋ CM, ನೆರಳಿನಂತೆ ಕಾಯುತ್ತಿರುವ ಮುಖ್ಯಮಂತ್ರಿ, ಡ್ಯಾಶ್ ಅಂತ 4 ಜನ ಇದ್ದಾರೆ. ಜೊತೆಗೆ ದಿಲ್ಲಿಯಲ್ಲಿ ಒಬ್ಬರು ಕಲೆಕ್ಷನ್ ಮಿನಿಸ್ಟರ್ ಕೂಡ ಇದ್ದಾರೆ ಅಂತ ಹೇಳಿದ್ರು. ಯಾರಿಗೆ ಅಂತ ನಮಗೆ ಗೊತ್ತಿಲ್ಲ. ಜೂನ್ 4ಕ್ಕೆ 400 ಸೀಟ್ ಗೆಲ್ಲಲು ನಿಮ್ಮ ಮತ ಅವಶ್ಯಕ ಅಂತಂದರು ಮೋದಿ. ಬಹು ಸಹಜವಾಗಿ ಜನ ಓ ಅಂತ ಕೂಗಿದ್ರು, ಅಥವಾ ಚಪ್ಪಾಳೆ ಹೊಡೆದ್ರು, ಕೈ ಎತ್ತಿದ್ರು, ಅಥವಾ ಮೋದಿ ಅಂತ ಕೂಗಿದ್ರು. ಬಟ್ ಅದಾಗಬೇಕು ಅಂತಂದರೆ ಈಗ ಇದಕ್ಕೆ ಮೊದಲೆಲ್ಲ ಹೇಳಿದ್ವಲ್ಲ, ಅದು ಎಲ್ಲ ಸರಿ ಮಾಡಬೇಕಲ್ಲ, ಹೌದಲ್ವಾ? ಸರಿ, ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಅವ್ರು ಇಲ್ಲಿಂದ ತಳಮಟ್ಟದಿಂದ ಇಲ್ಲಿಂದಾನೇ ಬಂದಿದ್ದು ನಮ್ಮ ನಾಯಕರು ಅಂತ. ವೇದಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ BJP ಅಭ್ಯರ್ಥಿಗಳಿಗೆ ಅವ್ರನ್ನೆಲ್ಲ ಅತ್ಯಧಿಕ ಮತಗಳಿಂದ ನೀವು ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಯಡಿಯೂರಪ್ಪನವರು ಎಂದಿನಂತೆ 28ಕ್ಕೆ 28 ಗೆಲ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟು ಹೊರಟರು. कर्नाटका को अपना ATM बना दिया है. इतनी बढ़ गई है कि सरकार चलाने के लिए पैसे तक नहीं बचे और इस लूट में भागीदार बनने की होड़ मची हुई है. कोई यहाँ CM इन वेटिंग है, फ्यूचर CM एस्पिरेंट है, कोई यहाँ सुपर CM है और इतने सारे CM के बीच एक दिल्ली के कलेक्शन मिनिस्टर भी है. कांग्रेस को देख करके गए. कांग्रेस ने पहले देश को बांटा, जाति में बांटा और सत्ता हासिल करने के लिए अब कांग्रेस फिर से, कर्नाटका के कांग्रेस सांसद ने देश को एक बार और बांटने का बयान दिया है. ऐसे सांसद को कल मुंबई में
शिवाजी मैदान में इंडी अलायंस की तरफ से एक खुला ऐलान किया गया है। हिंदू धर्म में समाहित शक्ति को समाप्त करना चाहते हैं। अगर शक्ति के ನಾನು ನಿಮ್ಮೆಲ್ಲರ ಪರವಾಗಿ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ರೈಟ್, ಅವ್ರು ಕರ್ಕೊಂಡು ಹೋಗ್ಬೋದು, ಬಿಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು, ಜನ ಹೆಂಗೆ ತೀರ್ಮಾನ ಮಾಡ್ತಾರೋ ಹಂಗೆ ಮಾಡ್ತಾರೆ. ಈ ಶಕ್ತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಅದಕ್ಕೆ ವಾಪಸ್ಸು ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಹಂಗೆ ಹೇಳಿಲ್ಲ, ನಾನು ತಿರ್ಚ್ತಾ ಇದ್ದಾರೆ ಮೋದಿಯವರು. ಇವಿಎಂದು ಶಕ್ತಿ ನಾನು ಹೇಳಕ್ಕೆ ಹೋದೆ, ಅವ್ರ ಹಿಂಗೆ ತಿರುಗಿಸ್ತಿದ್ದಾರೆ ಅಂತ. ಬಟ್ ಅವ್ರನ್ನ ಹೇಳೋವಾಗ ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋದೊಂದಿದೆ ಅನ್ನೋ ಪಾಯಿಂಟನ್ನು ಇಟ್ಕೊಂಡಿದ್ರು. ಈಗ ಅದನ್ನು ಅವ್ರು ಹಂಗೆ ತಿರುಗಿಸ್ತಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಚುನಾವಣೆ ಟೈಮಲ್ಲಿ ಕೆಲವು ವಾಕ್ಯಗಳನ್ನು ಬಳಸಿದ ಮೇಲೆ, ಶಬ್ದಗಳನ್ನು ಬಳಸಿದ ಮೇಲೆ ಅದನ್ನು ಯಾರು ಹೇಗೆ ಸ್ವೀಕಾರ ಮಾಡಬೇಕು ಅಂತ ನೀವುಗಳು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ. ಅವರವರಿಗೆ ಬೇಕಾದಂತೆ ಅವರವರೇ ಅದನ್ನು ಸ್ವೀಕಾರ ಮಾಡ್ತಾರೆ. ಕಾಂಗ್ರೆಸ್ನವರು ಹೌದು, ಬಿಜೆಪಿಯವರು ಹೌದು. ತಮಗೆ ಬೇಕಾದಂಗೆ ಅದನ್ನು ತಾವೇ ಟ್ವಿಸ್ಟ್ ಮಾಡ್ಕೊಳ್ತಾರಷ್ಟೇ ಅಲ್ವಾ? ಅದನ್ನು ನಾನು ಹೇಳಿದ್ದನ್ನು ನೀವು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಬಯಸಕ್ಕಾಗಲ್ಲ. ಆ ಥರ ಎಲ್ಲರೂ ಅದೇ ಮಾಡೋದು. ಎಲ್ಲರೂ ಅವ್ರವ್ರಿಗೆ ಬೇಕಾದಂಗೆ ಅವ್ರು ಟ್ವಿಸ್ಟ್ ಮಾಡೋದು ಅದನ್ನು. ಅದು ಇವ್ರಿಗೆ ಅಂತ ನಾನು ಹೇಳ್ತಿಲ್ಲ, ಎಲ್ಲರಿಗೂ ಹೇಳ್ತಿರೋದು ನಾನು. ಹಾಗಾಗಿ ಅದು ಇನ್ನೊಂದು ದೊಡ್ಡ ಸುದ್ದಿ. ಈಗ ರಾಹುಲ್ ಗಾಂಧಿ ಮೇಲೆ ಪ್ರಧಾನಮಂತ್ರಿಗಳು ನಡೆಸ್ತಿರುವಂಥ ದಾಳಿ ಹಲವೆಡೆಗಳಲ್ಲಿ ಶಕ್ತಿ ವಿಚಾರದಲ್ಲಿ. ಚುನಾವಣೆ ಯಾವ ವಿಷಯಗಳ ಮೇಲೆ ಹೋಗುತ್ತೇನೋ ಅಜೆಂಡಾ ಫಿಕ್ಸ್ ಮಾಡ್ತಾ ಇದ್ದಾರೆ, ಸೆಟ್ ಮಾಡ್ತಿದ್ದಾರೆ. ಹಾಗಿಲ್ಲ, ಅವಾಗ ಅಟೆಂಪ್ಟ್ಗಳು ಎಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಥರದ ವಿಷಯಗಳು ಅಲ್ಲಲ್ಲಿ ಪ್ರಸ್ತಾಪ ಆಗ್ತಾ ಹೋಗತ್ವೆ. ಒಂದು 8-10 ಹೋಗತ್ವೆ. ಅದರಲ್ಲಿ ಯಾವುದೋ ಒಂದು 2-3 ಕ್ಲಿಕ್ ಆಗ್ಬಿಡುತ್ತೆ ಕೆಲವು ಸರಿ. ಫಾರ್ ಎಕ್ಸಾಂಪಲ್, ಹಿಂದೆ ನರೇಂದ್ರ ಮೋದಿಯವ್ರನ್ನ ಇದೇ ಥರ ಚುನಾವಣಾ ಸಂದರ್ಭದಲ್ಲಿ ಬೈಯಕ್ಕೆ ಹೋಗಿ ಸ್ವಲ್ಪ ನಾಲಿಗೆನ ಲೂಸ್ ಬಿಟ್ಟಿದ್ದ ಪರಿಣಾಮವಾಗಿ ಏನಾಯಿತು, ಚಾಯ್ ವಾಲಾ ಅನ್ನಕ್ಕೆ ಹೋದ್ರು, ಕ್ಲಿಕ್ ಆಗೋಯ್ತು, ಹಿಡ್ಕೊಂಡ್ಬಿಟ್ರು ಅದನ್ನು ಅವ್ರುಗಳು. ಚೌಕಿದಾರ್ ಚೋರ್ ಹೇ ಅನ್ನಕ್ಕೆ ಹೋದ್ರು, ಹಿಡ್ಕೊಂಡ್ಬಿಟ್ರು ಅವ್ರು ಅದನ್ನು ಟಕ್ ಅಂತ. ಅದು ಕ್ಲಿಕ್ ಆಗೋಯ್ತು ಅವ್ರಿಗೆ. ಆಮೇಲೆ ಈಗ ಮೊನ್ನೆ ಇದ್ದಕ್ಕಿದ್ದಂತೆ ಲಾಲು ಪ್ರಸಾದ್ ಯಾದವ್ ಸುಮ್ಮನೆ ಕೂತ್ಕೊಳ್ಳದೆ ಪರಿವಾರದ್ದೇನೊಂದು ಹೇಳಿದ್ರು, ನಮ್ಮ ಮೋದಿ ಕಾ ಪರಿವಾರ ಅಂತ ಶಟ್ ಮಾಡಿದ್ರು. ಸುಮಾರಾಗಿ ರೆಸೊನೇಟ್ ಆಯ್ತದ ಈಗ ಅದು. ಹಾಗಾಗಿ ಕೆಲವೊಮ್ಮೆ ಕೆಲವು ಕ್ಲಿಕ್ ಆಗತ್ತೆ, ಕೆಲವೊಮ್ಮೆ ಕೆಲವು ಕ್ಲಿಕ್ ಆಗಲ್ಲ. ಟ್ರೈ ಮಾಡ್ತಿರ್ತಾರೆ ಎಲ್ಲಾನು. ಇದು ಅದರ ಒಂದು ಭಾಗ. ಇದು ಬಿಡ್ತಾರೆ ಒಂದನ್ನ. ಇನ್ನು ಮಂಜುನಾಥ್ ಅವರು ಸರ್, ಶಿವಮೊಗ್ಗದಲ್ಲಿ ಮಂಜುನಾಥ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು, DK ಅವರ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಅಥವಾ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ, ಅಥವಾ ಈ ಚುನಾವಣೆಯಲ್ಲಿ ಎಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು? ಟೆಕ್ನಿಕಲಿ ಸ್ಪೀಕಿಂಗ್ ಈ ಭಾಗದ ಚುನಾವಣೆಗೂ ಆ ಕಡೆಗೂ ಅವ್ರೇನು ಹೋಗ್ಬೇಕಾಗಿರಲಿಲ್ಲ. ಅಲ್ಲಿಗೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರಿನವರು ಮತ್ತೆ ಶಿವಮೊಗ್ಗದವರು, ದಾವಣಗೆರೆಯವರು ಬಂದಿದ್ದು ನನಗೆ ಅದೇನು ಅನ್ನಿಸ್ಲಿಲ್ಲ, ಸರಿ ಇದೆ ಅನ್ನಿಸ್ತು. ಒಂಥರ ರೀಜಿನಲ್ ಕಾನ್ಫರೆನ್ಸ್ ಥರ. ಮೈಸೂರಲ್ಲಿ, ಬೆಂಗಳೂರು ಗ್ರಾಮಾಂತರ ಅಲ್ಲಿಗೆ ಬರಬೇಕಾಗಿರಲಿಲ್ಲ. ಬಟ್ ಸಮ್ಟೈಮ್ಸ್ ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಕೆಲವು ಪಕ್ಷಗಳು ದೇ ನೋ ಇಟ್, ಅದು ಸ್ವಲ್ಪ ಪ್ರತಿಷ್ಠೆಯ ಕಣವಾಗತ್ತೆ ಇದು, ಅಲ್ಲಿ ಯಾರಿಗೋ ಪಾಠ ಕಲಿಸುವ ಸಂದೇಶಗಳನ್ನು ರವಾನಿಸಬೇಕು ಅನ್ನೋದು ಇರುತ್ತೆ. ಹಾಗಿದ್ದಾಗ ಈ ಥರದ ಚಟುವಟಿಕೆಗಳು ನಡೆಯುತ್ತೆ. ಈಗ ಉದಾಹರಣೆಗೆ ಹೋದ್ಸರಿ ಸುಮಲತಾ BJP ಟಿಕೆಟಿಂದ ಸ್ಪರ್ಧೆ ಮಾಡಿರಲಿಲ್ವಲ್ಲ ಮಂಡ್ಯನಲ್ಲಿ, ಇಂಡಿಪೆಂಡೆಂಟ್ ಆಗಿದ್ರಲ್ಲ. ಆದರೆ ಮೋದಿಯವರು ಮೈಸೂರಿಗೆ ಭಾಷಣಕ್ಕೆ ಬಂದಿದ್ದಾಗ ಇವರ ಹೆಸರನ್ನ ಪ್ರಸ್ತಾಪಿಸಿ ಅಲ್ಲಿ ಪಕ್ಕದಲ್ಲಿ ಒಬ್ರು ನಿಂತಿದ್ದಾರೆ, ಅವ್ರಿಗೂ ನೀವು ಬೆಂಬಲ ಕೊಡಬೇಕು ಅಂತ ಅಂದ್ರು. ಹಾಗಾಗಿ ಕೆಲವೊಮ್ಮೆ ಕೆಲವು ಕಡೆ ಕೆಲವರಿಗೆ ಭಾಳ ಅದೇ ಇದು ಸಂದೇಶಗಳನ್ನು ಕಳಿಸ್ಲಿಕ್ಕೆ ಕೆಲವು ಕೆಲಸ ಮಾಡ್ತಾರೆ. ಇದು ಆ ಸಂದೇಶ ಕಳಿಸುವ ಒಂದು ಭಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗೆ ಅಂದರೆ ಬಹು ಸಹಜವಾಗಿ DK ಸೋದರರಿಗೆ.